ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಈಗ ಹೆಡ್ಲೈನ್ಸ್. ಬೇಲೂರಿನಲ್ಲಿ ಯುವಕನ ಅನುಮಾನಾಸ್ಪದ ಸಾವು, ದಾವೂದ್ ಸಾಬ್ ಬೀದಿಯ ಮನೆಯಲ್ಲಿ ಶವ ಪತ್ತೆ, ಪೊಲೀಸರಿಂದ ತೀವ್ರ ತನಿಖೆ. ವಾಷಿಂಗ್ಟನ್ ಮಹಿಳೆಯ ಮೇಲೆ ಮಡಿಕೇರಿಯಲ್ಲಿ ವಿಕೃತಿ, ಅಮಲು ಬರಿಸಿ ಅತ್ಯಾಚಾರ ಎಸಗಿದ ಕಿರಾತಕ, ಪ್ರಕರಣ ಮುಚ್ಚಿಡಲು ಯತ್ನಿಸಿದ ಮಾಲೀಕನು ಜೈಲು ಪಾಲು. ಅಂಬೇಡ್ಕರ್ ಜಯಂತಿ ಅವ್ಯವಸ್ಥೆ, ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ನೇರ ಹೊಣೆ, ಶಾಸಕರ ನಡೆಗೆ ವೆಂಕಟೇಶ್ ತೀವ್ರ ಖಂಡನೆ. ಬೇಲೂರು ಪಟ್ಟಣದ ದಾವೂದ್ ಸಾಬ್ ಬೀದಿ ಪ್ರದೇಶದಲ್ಲಿರ್ತಕ್ಕಂಥ ಮನೆಯೊಂದರಲ್ಲಿ 24 ವರ್ಷದ ಯುವಕ ಅನುಮಾನಾಸ್ಪದವಾಗಿ ಮೃತಪಟ್ಟಿರತಕ್ಕಂಥ ಘಟನೆ ಬೆಳಕಿಗೆ ಬಂದಿದ್ದು, ಮೃತ ಯುವಕನನ್ನ ಉದಯ್ ಹಿರೇಹಳ್ಳಿ ಅಂತ ಗುರುತಿಸಲಾಗಿದೆ. ಉದಯ್ ಹಗರೆಯಲ್ಲಿರುವ ಗ್ರೋಮರ್ ಸಾವಯವ ಗೊಬ್ಬರದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಘಟನೆ ನಡೆದ ದಿನ ಸುಮಾರು 10ರ ತನಕ ಸಹಜವಾಗಿಯೇ ಇದ್ದನು ಎನ್ನಲಾಗಿದೆ. ಆದರೆ ಆತ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವುದು ಕುಟುಂಬಸ್ಥರು ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಮೃತನು 24 ವರ್ಷದವನಾಗಿದ್ದು ಅವಿವಾಹಿತನಾಗಿದ್ದು, ಮಾಹಿತಿ ತಿಳಿದು ಕುಟುಂಬಸ್ಥರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಮರಣದ ನಿಖರ ಕಾರಣ ಪೋಸ್ಟ್ಮಾರ್ಟಂ ಬಳಿಕವೇ ತಿಳಿದು ಬರುವ ಸಾಧ್ಯತೆ ಇದೆ. ಪೊಲೀಸರು ಎಲ್ಲಾ ಕೋನಗಳಿಂದ ಪ್ರಕರಣವನ್ನು ಪರಿಶೀಲಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಕುಟ್ಟ ಗ್ರಾಮದಲ್ಲಿ ಅಮೆರಿಕ ಮೂಲದ ಪ್ರವಾಸಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಹಾಗೂ ಘಟನೆಯನ್ನ ಮುಚ್ಚಿಡುವುದಕ್ಕೆ ಸಹಕಾರ ನೀಡಿದಂತಹ ಹೋಮ್ ಸ್ಟೇ ಮಾಲೀಕನನ್ನು ಕೂಡ ಪೊಲೀಸರು ಈಗ ಬಂಧಿಸಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಮೂಲದ ಸಂತ್ರಸ್ತೆ ಕುಟ್ಟ ಗ್ರಾಮದ ದೇವಿ ವಿಲಾ ಎಂಬ ಹೋಮ್ಸ್ಟೇನಲ್ಲಿ ಉಳಿದುಕೊಂಡಿದ್ರು. ಈ ವೇಳೆ ಜಾರ್ಖಂಡ್ ಮೂಲದ ವೈಜೇಶ್ ಕುಮಾರ್ ಎಂಬಾತ ಮಹಿಳೆಗೆ ನೀಡಿದ ಸಿಹಿ ಪಾನಕದಲ್ಲಿ ಅಮಲು ಭರಿಸುವ ಔಷಧಿ ಬೆರೆಸಿ ಅತ್ಯಾಚಾರ ನಡೆಸಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದ್ದು, ಅತ್ಯಾಚಾರ ನಡೆದ ಬಳಿಕ ಹೋಮ್ಸ್ಟೇ ಮಾಲೀಕ ವಿಶಾಲ್ ಸಂತ್ರಸ್ತೆಯು ಯಾರನ್ನ ಸಂಪರ್ಕಿಸದಂತೆ ತಡೆಯಲು 3 ದಿನಗಳ ಕಾಲ ವೈಫೈ ಸಂಪರ್ಕ ಕಡಿತಗೊಳಿಸಿ ಪ್ರಕರಣವನ್ನು ಮುಚ್ಚಿಡಲು ಯತ್ನಿಸಿದ್ದಾನೆ ಎನ್ನಲಾಗಿದೆ. 3 ದಿನಗಳ ಬಳಿಕ ಅಲ್ಲಿಂದ ಮೈಸೂರಿಗೆ ತೆರಳಿದ ಸಂತ್ರಸ್ತೆ ಅಮೆರಿಕದಲ್ಲಿರುವ ರಾಯಭಾರಿ ಕಚೇರಿಗೆ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ಅಧಿಕಾರಿಗಳು ಇಮೇಲ್ ಮೂಲಕ ಮೈಸೂರು ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿದ ನಂತರ ಪ್ರಕರಣ ದಾಖಲಿಸಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಅತ್ಯಾಚಾರಿ ವೈಜೇಶ್ ಕುಮಾರ್ ಹಾಗೂ ಸಹಕರಿಸಿದ ಮಾಲೀಕ ವಿಶಾಲನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆರೋಪಿಗಳನ್ನು ಮೇ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಸವಣ್ಣ ಮತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದ ಅವ್ಯವಸ್ಥೆಗೆ ಬೇಲೂರು ಶಾಸಕರಾದ ಎಚ್.ಕೆ. ಸುರೇಶ್ ಅವರೇ ನೇರ ಕಾರಣ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವುದು ಸೂಕ್ತ ಅಂತ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂ.ಆರ್. ವೆಂಕಟೇಶ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗದ ಪಾತ್ರ ಹಿರಿಯದು. ಆಯಾ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮಗಳು, ಸಭೆ, ಇನ್ನಿತರ ಸರ್ಕಾರ ಮಟ್ಟದ ಸಮಾರಂಭಗಳು ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯುವುದು ವಾಡಿಕೆ. ಅಂತೆಯೇ ಬೇಲೂರಿನಲ್ಲೂ ಕೂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಗೆ ಶಾಸಕರೇ ಅಧ್ಯಕ್ಷರಾಗಿದ್ದಾರೆ. ಅವರು ತಮ್ಮ ಕರ್ತವ್ಯವನ್ನು ಮರೆತು ವಿನಾಕಾರಣ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ? ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿ ದಿನ ದಲಿತ ಮುಖಂಡರು ಪ್ರತಿಭಟನೆಗೆ ಮುಂದಾದ ಸಂದರ್ಭದಲ್ಲಿ ಶಾಸಕರು ಅವರ ಮನವೊಲಿಸಿ ಪ್ರತಿಭಟನೆಯನ್ನು ತಡೆಯಬಹುದಿತ್ತು. ಆದರೆ ದಲಿತ ಮುಖಂಡರ ಜೊತೆಗೂಡಿ ಧಿಕ್ಕಾರ ಹಾಕುವುದು ನಿಜಕ್ಕೂ ಶೋಚನೀಯ. ಇನ್ನು ಬಸವಣ್ಣನವರ ಜಯಂತಿ ದಿನ ಪೂರ್ವಭಾವಿ ಸಭೆ ನಡೆಸಿದ ಶಾಸಕರು ನೇರ ಪುತ್ಥಳಿಗೆ ಮಾಲಾರ್ಪಣೆ ನಡೆಸಿ ತಡವಾಗಿ ಕಾರ್ಯಕ್ರಮಕ್ಕೆ ತೆರಳಿದ ವೇಳೆ ವೀರಶೈವ ಲಿಂಗಾಯತ ಮುಖಂಡರು ಅಧಿಕಾರಿಗಳ ಗೈರು ಎಂದು ಕಾರ್ಯಕ್ರಮ ಬಹಿಷ್ಕರಿಸಿ ಹೊರ ನಡೆಯುತ್ತಿರುವ ತಾವೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಾಲೂಕು ಆಡಳಿತ ವಿರುದ್ಧ ಧಿಕ್ಕಾರ ಹಾಕುವುದು ತಮ್ಮ ಅಸಮರ್ಥನೆಯನ್ನ ಎತ್ತಿ ತೋರಿಸುತ್ತದೆ ಎಂದರಲ್ಲದೆ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸದೆ ಉತ್ತಮ ಆಡಳಿತ ನೀಡಿ, ಇಲ್ಲವೇ ಕಾಂಗ್ರೆಸ್ ಪಕ್ಷ ಹಳ್ಳಿ ಹಳ್ಳಿಗೆ ತೆರಳಿ ನಿಮ್ಮ ಬಗ್ಗೆ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಆಯ್ತು, ಅದು ಪ್ರತಿಭಟನೆ ಆಯ್ತು, ಅದು ಯಾರು ತಪ್ಪಿತಸ್ಥರು ಅವ್ರಿಗೆ ಏನೇನು ಕ್ರಮ ಆಗುತ್ತೋ ಆಗಲಿ, ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಅದೇ ರೀತಿ ಮತ್ತು ಜಗಜ್ಯೋತಿ ಬಸವಣ್ಣನವರವರ ಎಚ್ಚೆತ್ಕೊಳ್ಳೋ ಶಾಸಕರು ಆ ಒಂದು ಇದಕ್ಕೆ ಎಚ್ಚೆತ್ಕೋಬೇಕಿತ್ತು. ಅಂಬೇಡ್ಕರ್ ಜಯಂತಿಗೆನೆ ಈ ತರ ಆಗಿದೆ, ನನ್ನ ಅಧ್ಯಕ್ಷತೆಯಲ್ಲಿ ನಡೆಸಬೇಕಾದದ್ದು, ನಾನು ಈ ತಾಲೂಕಿನ ಪ್ರಥಮ ಪ್ರಜೆ, ಏಕೈಕ ಪ್ರತಿನಿಧಿ ಇದ್ದೇನೆ, ನಾನು ಹೆಂಗ್ ನಡೆಸಬೇಕು, ಏನ್ ನಡೆಸಬೇಕು, ಪೂರ್ವ ಸಭೆಯಲ್ಲಿ ಅಧಿಕಾರಿಗಳು ಇಂತಿಂತ ಕಾರ್ಯಕ್ರಮ ಇಂತಿಂತವ್ರು ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನು ಕೊಟ್ಟು ಮಾಡ್ಬೋದಿತ್ತು. ಯಾಕೆಂದ್ರೆ ನಾವು ಕೂಡ ಎಲ್ಲ ಮಾಡಿರೋರು ಜೊತೆಲಿದ್ದವರು. ಬಟ್ ಈ ಬಸವಣ್ಣವ್ರ ಜಯಂತಿಲೂ ಕೂಡ ಅದೇ ರೀತಿ ಶಾಸಕರ ಬೇಜವಾಬ್ದಾರಿ, ಉದ್ದಟತನ, ದುರಂಕಾರ ಇವೆಲ್ಲ ಎತ್ಕಾಣ್ತವೆ. ಎಲ್ಲೋ ಒಂದ್ ಕಡೆ ಒಂದು ಸಮಾಜದ 100 ವೀರಶೈವ ಲಿಂಗಾಯತ ಸಮಾಜದ 100 ವ್ಯಕ್ತಿಗಳು, ಅಭಿಮಾನಿಗಳು, ಬಸವಣ್ಣ ಅಭಿಮಾನಿಗಳು ಹೋಗ್ತಾರೆ. ಹೋಗಿ ಜಯಂತಿ ಆಚರಣೆ ಮಾಡೋ ಸಂದರ್ಭದಲ್ಲಿ ತಾಲೂಕಿನ ಒಬ್ಬನೇ ಒಬ್ಬ ಅಧಿಕಾರಿ ಇರೋದಿಲ್ಲ ಅಲ್ಲಿ.
ಈ ಸಂದರ್ಭದಲ್ಲಿ ಬಿಕ್ಕೋಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್, ಬಗರ್ ಹುಕುಂ ಸಮಿತಿ ಸದಸ್ಯ ಪ್ರದೀಪ್, ಮಾಜಿ ಅಧ್ಯಕ್ಷ ಅಶೋಕ್, ಕಿಶಾನ್ ಘಟಕದ ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷ ಗುರುಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿಶ್ವವಿಖ್ಯಾತ ಬೇಲೂರಿನ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿಂದು ಅಪರೂಪದ ಸೂರ್ಯರಶ್ಮಿ ಸಂಗಮ ಜರುಗಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸೂರ್ಯನ ಕಿರಣಗಳು ಗರ್ಭಗುಡಿಯೊಳಗೆ ಪ್ರವೇಶಿಸಿ ಮೂಲ ವಿಗ್ರಹವನ್ನ ಸ್ಪರ್ಶಿಸುವ ಮೂಲಕ ಭಕ್ತರನ್ನ ಮಂತ್ರ ಮುಗ್ಧವನ್ನಗೊಳಿಸಿತು. ಇಂದು ಮುಂಜಾನೆ 6:15 ಸೂರ್ಯನ ಮೊದಲ ರಶ್ಮಿಗಳು ದೇವಾಲಯದ ನವರಂಗ ದ್ವಾರದ ಮೂಲಕ ಪ್ರವೇಶಿಸಿ ನೇರವಾಗಿ ಶ್ರೀ ಚೆನ್ನಕೇಶವ ಸ್ವಾಮಿಯ ಮೂಲ ವಿಗ್ರಹವನ್ನು ಸ್ಪರ್ಶಿಸಿದವು. ಸುಮಾರು 27 ನಿಮಿಷಗಳ ಕಾಲ ಸ್ವಾಮಿಯ ಸನ್ನಿಧಿಯಲ್ಲಿ ರಾರಾಜಿಸಿದ ಸೂರ್ಯ ಕಿರಣಗಳು ಬೆಳಗ್ಗೆ 6:42 ನವರಂಗ ದ್ವಾರವನ್ನು ದಾಟಿ ಮರೆಯಾದವು. ಪ್ರತಿ ವರ್ಷ ಏಪ್ರಿಲ್ 21 ಅಥವಾ 22ರಂದು ಅಂದರೆ ವಾರ್ಷಿಕ ಜಾತ್ರೋತ್ಸವ ಮುಗಿದ ನಂತರ ಈ ಸೂರ್ಯ ರಶ್ಮಿ ವಿದ್ಯಮಾನ ನಡೆಯುವುದು ಇಲ್ಲಿನ ವೈಶಿಷ್ಟ್ಯ. 3 ವರ್ಷಕ್ಕೊಮ್ಮೆ ಸಂಭವಿಸುವ ವಿಶೇಷವೆಂಬಂತೆ ಈ ಬಾರಿ ಮೂಲ ವಿಗ್ರಹದ ಮುಂದೆ ಇರಿಸಲಾಗಿದ್ದ ಚೆನ್ನಕೇಶವ ಸ್ವಾಮಿಯ ಉತ್ಸವ ಮೂರ್ತಿಯ ಮೇಲೆಯೂ ಸೂರ್ಯನ ಕಿರಣಗಳು ಬಿದ್ದು ಪ್ರಕಾಶಿಸಿದವು. ಈ ಅಪರೂಪದ ಕ್ಷಣವನ್ನ ನೂರಾರು ಭಕ್ತಾದಿಗಳು ಕಣ್ತುಂಬಿಕೊಂಡು ಪುನೀತರಾದರು. ಹೊಯ್ಸಳರ ವಾಸ್ತುಶಿಲ್ಪದ ಚಾತುರ್ಯಕ್ಕೆ ಈ ಸೂರ್ಯರಶ್ಮಿ ಸಂಗಮವು ಜೀವಂತ ಸಾಕ್ಷಿಯಾಗಿದ್ದು, ವಿಜ್ಞಾನ ಮತ್ತು ಅಧ್ಯಾತ್ಮದ ಈ ಸಂಗಮಕ್ಕೆ ಬೇಲೂರು ಪಟ್ಟಣ ಸಾಕ್ಷಿಯಾಯಿತು. ನಮಸ್ಕೇಶವನಾಥಾಯ ನಯನಾನಂದಮೂರ್ತಿಯೇ ವೇದಾಪನಿವಾಸಾಯ ಸತ್ಯಜ್ಞಾನಾಯ ವಿಷ್ಣುವೇ ಸತ್ಯಂ ಸತ್ಯಂ ಪುನಃಸತ್ಯಂ ಪುನಃಸತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇಯಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾನನ. ಏನು ನಮ್ಮ ಈ ದೇವಾಲಯವು ರಾಮಕೃಷ್ಣ ಮಾಡಿರೋ ಇದು ನಮ್ಮ ಶಾಸ್ತ್ರಕ್ಕನುಗುಣವಾಗಿ ಮೇಷ ಮಾಸದ 9ನೇ ದಿನ ಅಕ್ಷಾಂಶ ರೇಖಾಂಶವನ್ನು ಕಡೆಗಣಿಸಿ ದೇವರ ಸೂರ್ಯರಶ್ಮಿಯು ದೇವರ ದೇವಾಲಯದ ಗರ್ಭಗುಡಿಗೆ ಮಹಾದ್ವಾರದ ಮುಖಾಂತರ ಬಂದು ನವರಂಗದಲ್ಲಿ ಆಗಿ ಮತ್ತೆ ದೇವಾಲಯದ ಸುಖನಾಸಿ ಹೋಗಿ ಗರ್ಭಗುಡಿಗೆ ಪ್ರವೇಶ ಮಾಡುತ್ತೆ. ಈಗ ಈಗ ರಾಮಾಚಲ ಉತ್ಸವ ರೀತಿ ಇರೋದ್ರಿಂದ ನಮ್ಮ ಉತ್ಸವ ಮೂರ್ತಿ ನವರಂಗದಲ್ಲಿ ಇರೋದ್ರಿಂದ ನವರಂಗಕ್ಕೆ ಉತ್ಸವ ಮೂರ್ತಿ ಮೇಲೆ ಇವತ್ತು ಏನು ಸೂರ್ಯರಶ್ಮಿ ಪ್ರತಿಬಿಂಬ ಭಕ್ತಾದಿಗಳಿಗೆ ಮತ್ತು ಎಲ್ಲರಿಗೂ ವಿಶೇಷವಾಗಿ ತುಂಬ ಅದ್ದೂರಿಯಾಗಿ ಕಂಡು ಆ ಸೊಬಗನ್ನು ನೋಡಿ ತುಂಬ ಆನಂದಪಟ್ಟಿರ್ತಾರೆ. ಇದೇ ರೀತಿ ಪೂರ್ವಾಭಿಮುಖ ಆಗಿರೋ ಯಾವುದೇ ದೇವಸ್ಥಾನ ಆಗಲಿ ಉತ್ತರಾಯಣದ ಮತ್ತು ದಕ್ಷಿಣಾಯನದ ಯಾವುದೋ ಒಂದು ದಿನ ಸೂರ್ಯರಶ್ಮಿ ಅದರ ನೇರಕ್ಕೆ ಬರಲೇಬೇಕು. ಯಾಕೆ ಅಂತಂದರೆ ಸೂರ್ಯ ಭೂಮಧ್ಯ ರೇಖೆಯಿಂದ 23 ಡಿಗ್ರಿ ಉತ್ತರಕ್ಕೆ 23 ಡಿಗ್ರಿ ದಕ್ಷಿಣಕ್ಕೆ ವರ್ಷದಲ್ಲಿ ಓಡಾಡ್ತಾ ಇರ್ತಾನೆ. ಅದನ್ನೇ ನಾವು ಉತ್ತರಾಯಣ ದಕ್ಷಿಣಾಯನ ಅಂತ ಕರೆಯೋದು. ಭಾರತೀಯರಿಗೆ ಉತ್ತರಾಯಣ ಶ್ರೇಷ್ಠವಾದದ್ದು. ಹಾಗಾಗಿ ಉತ್ತರಾಯಣದ ಅವಧಿಯಲ್ಲಿ ಯಾವತ್ತು ನೇರವಾಗಿ ಸೂರ್ಯ ದೇವಾಲಯದ ಬ್ರಹ್ಮದ ಸೂತ್ರದ ನೇರಕ್ಕೆ ಹುಟ್ಟುತ್ತಾನೆ ಅದು ನಮಗೆ ಮುಖ್ಯ ಆಗುತ್ತೆ. ಖಗೋಳ ವಿದ್ಯಮಾನಗಳು ಮತ್ತು ಗಣಿತದಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಚೆನ್ನಕೇಶವ ದೇವಾಲಯದ ಬ್ರಹ್ಮಸೂತ್ರ ಸ್ವಲ್ಪ ಈಶಾನ್ಯಕ್ಕೆ ಓರೆಯಾಗಿರೋದ್ರಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಅದು ಭಾರತೀಯ ಕಾಲಮಾನದ ಪ್ರಕಾರ ಅದು ಸೌರಮಾನಕ್ಕೆ ಬರುತ್ತೆ. ಚಾಂದ್ರಮಾನದಲ್ಲಿ ಇದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಪ್ರತಿ ವರ್ಷ 11 ದಿನ ವ್ಯತ್ಯಾಸ ಬರುತ್ತೆ. ಸೌರಮಾನದಲ್ಲಿ ಲೆಕ್ಕ ಹಾಕಿದಾಗ ಇದು ಪ್ರತಿ ವರ್ಷ ಮೇಷ ಮಾಸದ 9ನೇ ದಿನ ಇದು ನಮಗೆ ನೇರವಾಗಿ ಬರುತ್ತೆ ಅಂತ ಗೊತ್ತಾಯಿತು. ಅರಕಲಗೂಡು ತಾಲೂಕಿನಲ್ಲಿ ಸೋಲಾರ್ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದಿದ್ದರೆ ಕ್ರಮ ಜರುಗಿಸಲಾಗುವುದು ಅಂತ ಅಧಿಕಾರಿಗಳಿಗೆ ಶಾಸಕ ಎ ಮಂಜು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸೆಸ್ಕಾಂ ಅಧಿಕಾರಿಗಳು, ಸೌರ ಪಂಪ್ಸೆಟ್ ಕಂಪನಿಯ ಪ್ರತಿನಿಧಿಗಳು ಹಾಗೂ ರೈತ ಫಲಾನುಭವಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ರೈತರು ಮತ್ತು ಇಲಾಖೆ ಅಧಿಕಾರಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಗಿದೆ ಎಂದರಲ್ಲದೆ ಮೇ 12ರೊಳಗಾಗಿ ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವುದಾಗಿ ವೆಂಡರ್ಗಳು ಭರವಸೆ ನೀಡಿದ್ದಾರೆ. ಮೇ 12ರಂದು ಮತ್ತೊಮ್ಮೆ ಸಭೆ ನಡೆಸಲಾಗುವುದು. ಅಷ್ಟರೊಳಗೆ ಎಲ್ಲ 496 ರೈತರಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಸೌರ ಪಂಪ್ಸೆಟ್ಗಳು ಕಾರ್ಯಾರಂಭ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಒಂದು ವೇಳೆ ಕೆಲಸಗಳು ಪೂರ್ಣಗೊಳ್ಳದಿದ್ದರೆ ಆ ದಿನ ನಡೆಯುವ ಸಭೆಯಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ನಮ್ಮಲ್ಲಿ ಹಣ ಪಾವತಿಸಿದರು 496 ರೈತರು. ಅದರಲ್ಲಿ ವೇರಿಯಸ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಈಗ ಕೆಲವು ಆಗಿದ್ದಾವೆ, ಕೆಲವು ಆಗಿಲ್ಲ. ಸಮಸ್ಯೆ ಏನೇನೋ ರೈತರು ಹೇಳಿದ್ದಾರೆ, ಅವರು ಸಮಸ್ಯೆ ಹೇಳಿದ್ದಾರೆ, ಇಲಾಖೆಯವರು ಮಾತಾಡಿದ್ದಾರೆ. ಈಗ ಅವ್ರ ಹತ್ರ ನಾವು ಮಾತಾಡಿ ಮೇ 12ನೇ ತಾರೀಕು ಒಳಗಡೆ ಪೂರ್ತಿ ಕಂಪ್ಲೀಷನ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಎಲ್ಲರೂ ನಾನು ಯಾವುದು ಬೇಡ, ನಾನೇ ಹಾಕ್ಸ್ಕೋಬೇಕು ಅಂತ ಇರ್ತೀನಿ ಅಲ್ವಾ? ಎಷ್ಟು ಕಾಸ್ಟ್ ಆಗ್ಬಿಡ್ತು ಸರ್? ಅದು 3 ಲಕ್ಷದಲ್ಲಿ ಆಗುತ್ತೆ ಸರ್. ಬಟ್ ಸಮಸ್ಯೆ ನಾಟ್ 3 lakhs, 1.6 or 1.75. ಯು ವಾಂಟ್ 1.5 ಅಥವಾ 1.25 ಲಕ್ಷದಲ್ಲಿ
ನಿಮ್ಗೆ ಈ 4 ಲಕ್ಷ ಕೊಡ್ತಕ್ಕಂಥದ್ದು ಎಲ್ಲ ಆಗ್ತದೆ. ನಾವು ಕೇಳಿರೋದಿಲ್ಲ ಅನ್ಕೊಂಡಿದ್ದೀರಾ? ನಾವು ಹಾಕ್ಸಿಲ್ಲ ಅಂತಿದ್ದೀರಾ? ವೆರಿ ಗುಡ್. ಹಾಕ್ಸ್ಬೇಕಪ್ಪ, ಬೇಡ ಸಬ್ಸಿಡಿ ಹೆಚ್ಚಿಗೆ ಹಾಕ್ಸ್ಬೇಕು. ನನಗೆ ಹಂಗೆ ಬೇಕೀಗ. ಐ ಡೋಂಟ್ ವಾಂಟ್ ಸಬ್ಸಿಡಿ. 7.5 HP ಮಾಡಬೇಕು. ವಾಟ್ ಇಸ್ ದ ಕಾಸ್ಟ್? ನಾನು ಹೇಳ್ತಿರೋದು ನೀನು ಹೇಳಿದೆ. ನಾನು ನಿನ್ನ ಕೇಳಬೇಕು ಫಾರ್ಮರ್ನ. ಇವು ಯಾರು ಬೇಡ, ಸರ್ಕಾರ ಬೇಡ, ಏನು ಬೇಡ ಅಂದ್ರೆ ಒಂದು ವೋಟ್ ಹಾಕ್ಸ್ಕೊಳ್ಳೋದಕ್ಕೆ ಎಷ್ಟು ಬೀಳ್ಬೋದ ಕಾಸ್ಟ್ ಅಂತ ಅನ್ನ ಸರ್. 5 HPಗೆ 1,97,000. ಆಯ್ತು. 7.5 HPಗೆ 7.5 HPಗೆ 230 ಮತ್ತೆ 230. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತೆ ಕೋವಿಡ್-19 ಸಂದರ್ಭದಲ್ಲಿ ಗ್ರಾಮಸ್ಥರು ಏನು ಕುಟುಂಬಸ್ಥರನ್ನ ಕಳೆದುಕೊಂಡಿದ್ರು ಅಂತ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿಯ ನೇಮಕಾತಿ ಪತ್ರ ಸಮೇತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯನವರು, ನುಡಿದಂತೆ ನಡೆದ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಗುಂಡ್ಲುಪೇಟೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿರಂತರ ದುಡಿಯುತ್ತಿರುವ ಶಾಸಕ ಗಣೇಶ್ ಪ್ರಸಾದ್ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅವರ ಕ್ಷೇತ್ರಕ್ಕೆ ಇಂದು 475 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದು, ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಶ್ರಮಿಸಲಾಗುವುದು ಎಂದರು. ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 523 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಗಣೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಗುಂಡ್ಲುಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು, ಸುಮಾರು 110 ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು. 110 ಕೆರೆಗಳು, 110 ಕೆರೆಗಳು, ಅದರಲ್ಲಿ ಕಟ್ಟೆಗಳು ಕೂಡ ಸೇರಿರ್ತವೆ. ಈ ಯೋಜನಾ ವೆಚ್ಚ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಸಂಸದ ಸುನೀಲ್ ಬೋವ್, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಮತ್ತಿತರರು ಹಾಜರಿದ್ದರು. ಅರಕಲಗೂಡು ಪಟ್ಟಣದ ಕೋಟೆ ಅಮೃತೇಶ್ವರ ಸ್ವಾಮಿ ದೇವಾಲಯದಲ್ಲಿರುವ ಶಂಕರಾಲಯದಲ್ಲಿ ವಿಪ್ರ ಸಮಾಜದವರು ಶಂಕರ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಶಂಕರರ ಮೂರ್ತಿಗೆ ರುದ್ರಾಭಿಷೇಕ ಹಾಗೂ ವಿವಿಧ ಪೂಜಾ ಕಾರ್ಯಗಳನ್ನು ನಡೆಸಿ ಬಳಿಕ ಶಿವ ಪಾರ್ವತಿಯರ ಉತ್ಸವ ಮೂರ್ತಿಗಳೊಂದಿಗೆ ಶಂಕರಾಚಾರ್ಯರ ಭಾವಚಿತ್ರವನ್ನ ಇಟ್ಟು ರಥೋತ್ಸವ ನಡೆಸಲಾಯಿತು. ರಥ ಸ್ವಸ್ಥಾನ ಸೇರಿದ ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಜೊತೆಗೆ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ವೇಳೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ನರಸಿಂಹಮೂರ್ತಿ, ಕಾರ್ಯದರ್ಶಿ ಜಿ. ರಮೇಶ್, ಮುಖಂಡರಾದ ಎನ್. ಗಣೇಶ್ ಮೂರ್ತಿ, ಕೃಷ್ಣಮೂರ್ತಿ, ವಿಪ್ರ ಮಹಿಳಾ ಬಳಗದ ಅಧ್ಯಕ್ಷೆ ರುಕ್ಮಿಣಿ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಮುತ್ತುಗಾದಾಳ ಗ್ರಾಮದಲ್ಲಿ ಎತ್ತಿನ ಹೊಳೆ ಯೋಜನೆಯ ಅನುದಾನದಡಿ ಹಮ್ಮಿಕೊಳ್ಳಲಾದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿ ಚುನಾವಣಾ ಪೂರ್ವದಲ್ಲಿ ಜನತೆಗೆ ನೀಡಿದ್ದ ಭರವಸೆಯಂತೆ ಅಭಿವೃದ್ಧಿ ಕೆಲಸಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಯಡಿ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿ 1.2 ಕೋಟಿ ರು ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದ್ದು, ಒಟ್ಟು 1630 ಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಯಾಗಲಿದ್ದು, ಗೆಂಡೆಹಳ್ಳಿ ಮುಖ್ಯ ರಸ್ತೆಯಿಂದ ಮುತ್ತುಕದಾಳು, ಗೋರಿಮಠ ಹಾಗೂ ಮರವತಿ ಗ್ರಾಮಗಳಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ. ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರರು ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಬಾರದು. ನಿಗದಿತ ಅವಧಿಯೊಳಗೆ ಸುಸಜ್ಜಿತ ರಸ್ತೆ ನಿರ್ಮಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಶಾಸಕರು ಸೂಚನೆ ನೀಡಿದರು. ಮಲೆನಾಡು ಭಾಗದಲ್ಲಿ ಮಳೆಯಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಹಂತ ಹಂತವಾಗಿ ಎಲ್ಲಾ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು. ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ಮುತ್ತುಗದಾಳು ರಸ್ತೆ ಅಭಿವೃದ್ಧಿಗೆ ಇಂದು ಚಾಲನೆ ನೀಡುವ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರುವುದಾಗಿ ಶಾಸಕರು ಭರವಸೆ ನೀಡಿದರು. ನನಗೆ ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ನನ್ನ ಇದರಲ್ಲಿ 3-4 ನೋಡಿದ್ದೀನಿ. ಇಷ್ಟು ಬೃಹತ್ಕಾರವಾಗಿರ್ತಕ್ಕಂಥದ್ದು ನಮ್ಮ ಮನೆದೇವರು ಆಂಜನೇಯ ತಾಳೂರಲ್ಲಿ ಈ ಥರದ್ದೊಂದು ದೇವಸ್ಥಾನ ಇದೆ. ಇಲ್ಲಿ ಬೇಲೂರಲ್ಲಿ ನೋಡಿರ್ತಕ್ಕಂಥದ್ದು ಚಿಕ್ಕೋಲಲ್ಲಿ ಒಂದು ಮುತ್ತುದಾಳದು ಈ ಬೃಹತ್ಕಾರವಾದಂಥ ಒಂದು ಆಂಜನೇಯ ದೇವಸ್ಥಾನ ಇದೆ. ಅದಕ್ಕೆ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ಪ್ರಾರಂಭ ಮಾಡ್ತಾಯಿದ್ವಿ. 1,02,00,000 ಅನುದಾನವನ್ನು ಈ ಗ್ರಾಮಕ್ಕೆ ಹಾಕಿದ್ವಿ. ಯಾಕೆ ಅಂದರೆ ಇದು ಶಾಶ್ವತವಾಗಿ
ಇನ್ನು 200-300 ವರ್ಷ ಹಾಳಾಗಬಾರ್ದು. ಉತ್ತಮವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು. ಇಲ್ಲಿ ಬಹುಶಃ ಆಸ್ಫಾಲ್ಟ್ ರಸ್ತೆ ಮಾಡಿದ್ರೆ ನಿಲ್ಲಲ್ಲ. ಹಾಗಾಗಿ ಒಂದಿಷ್ಟು ತಡವಾಯಿತು. ನಾನು ಗ್ರಾಮಕ್ಕೆ ಬಂದು ಮಾತು ಕೊಟ್ಟಿದ್ದೆ, ಖಂಡಿತವಾಗ್ಲೂ ಅದನ್ನು ಮಾಡಿಸ್ಕೊಡ್ತೀನಿ ಅಂತ. ಒಂದು ಸಲ 20 ಲಕ್ಷ ಆಗ್ತೆ, ಒಂದು ಸಲ 30 ಲಕ್ಷ ಆಗ್ತೆ. ಈ ರಸ್ತೆ ನೋಡಿ ನಮ್ಮ ಇಂಜಿನಿಯರ್ ಕಳಿಸಿದರೆ, ಸರ್ ಅಲ್ಲಿ ಏನು ಒಂದು 5% ಮಾಡೋಕ್ಕಾಗಲ್ಲ, 10% ಮಾಡೋಕ್ಕಾಗಲ್ಲ. ಆಮೇಲೆ 1,02,00,000 ಅನುದಾನವನ್ನು ಇವತ್ತು ಕಾಂಕ್ರೀಟ್ ರಸ್ತೆಗೆ ಹಾಕಿದ್ದೀವಿ. 1630 ಮೀಟ್ರ್ ಆಂಜನೇಯ ಸ್ವಾಮಿಯಿಂದ ಹಿಡಿದು ಮುತ್ತುಂದಾಳವರೆಗೂ ಮೇನ್ ರೋಡ್ವರೆಗೂ ಇದೆ. ಮೇನ್ ರೋಡ್ವರೆಗೂ ಈ ಗ್ರಾಮದ ವ್ಯಾಪ್ತಿನಲ್ಲಿ ಆಂಜನೇಯ ಸ್ವಾಮಿ ಇದ್ರ ಹತ್ರ ಒಂದಿಷ್ಟು ಅಗಲವಾಗಿ ತಗೊಳ್ಳಿ, ಮಾಡೋ ಕೆಲಸನ ಶಾಶ್ವತವಾಗಿರಲಿ ಮಾಡ್ಕೊಳ್ಳಿ. ಏನಾರ ಒಂದು 50 ಮೀಟರ್. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೊಹಮ್ಮದ್ ಹಕೀಂ, ಪ್ರಮುಖ ಮುಖಂಡರಾದ ಜಿಕೆ ಕುಮಾರ್, ವಿನಯ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಬೆಂಗಳೂರು ನಗರದಲ್ಲಿ ಪ್ರವಾಹ ನಿಯಂತ್ರಿಸಲು ಮತ್ತು ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡುವುದಕ್ಕೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಸಿದ್ಧತೆಯನ್ನು ನಡೆಸಿದ್ದು, ಪಾಲಿಕೆ ಆಯುಕ್ತರಾದ ಡಿಎಸ್ ರಮೇಶ್ ಅವರು ಇಂದು ವಿವಿಧೆಡೆ ನಡೀತಾ ಇರತಕ್ಕಂಥ ಮಳೆ ನೀರು ಕಾಲುವೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ನಡೆಸಿದರು. ಗೆದ್ದಲಹಳ್ಳಿ ರೈಲ್ವೆ ಬೆಂಟು ಬಳಿ ನಡೀತಾ ಇರುವ ಕಾಮಗಾರಿಯನ್ನು ವೀಕ್ಷಿಸಿದ ಆಯುಕ್ತರು ಈಗಾಗಲೇ ರೈಲ್ವೆ ಇಲಾಖೆಯ ಸಹಯೋಗದೊಂದಿಗೆ 2 ಗರ್ಡರ್ಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಒಂದು ಕಾಂಕ್ರೀಟ್ ಬಾಕ್ಸ್ ಅನ್ನು 10 ಮೀಟರ್ವರೆಗೆ ಪುಷಿಂಗ್ ಮಾಡಲಾಗಿದ್ದು, ಉಳಿದ 2 ಕಾಂಕ್ರೀಟ್ ಬಾಕ್ಸ್ಗಳ ಪುಷಿಂಗ್ ಕಾರ್ಯವನ್ನು ಮೇ 30ರೊಳಗಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಗಡುವು ನೀಡಿದರಲ್ಲದೆ, ವಿಶ್ವ ಬ್ಯಾಂಕ್ ಅನುದಾನದಡಿ ಕೈಗೆತ್ತಿಕೊಂಡಿರುವ ಪ್ರಮುಖ ರಾಜ ಕಾಲುವೆಗಳಾದ ಗುಂಜೂರು, ವರ್ತೂರು, ಕೆರೆಕೋಡಿ, ಮಣಿಪಾಲ್ ಆಸ್ಪತ್ರೆ ಸಮೀಪ, ಯಮನೂರು, ಚಳ್ಳಘಟ್ಟ ಹಾಗೂ ಮುನ್ನೇಕೊಳಲು ಪ್ರದೇಶಗಳಲ್ಲಿಯೂ ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಗೂ ಮುನ್ನ ಪ್ರವಾಹ ನಿಯಂತ್ರಣ ಮತ್ತು ಮಳೆ ನೀರು ನಿರ್ವಹಣೆಗೆ ಅಗತ್ಯ ಮೂಲಸೌಕರ್ಯ ಬಲಪಡಿಸುವುದು ನಮ್ಮ ಪ್ರಮುಖ ಆದ್ಯತೆ. ನಗರದಲ್ಲಿ ಪ್ರವಾಹ ಸಮಸ್ಯೆ ತಡೆದು ನಾಗರಿಕರಿಗೆ ಸುರಕ್ಷಿತ ಪರಿಹಾರ ಒದಗಿಸಲು ಪಾಲಿಕೆ ಬದ್ಧವಾಗಿದೆ ಎಂದರು. ಈ ವೇಳೆ ಅಪರ ಆಯುಕ್ತರಾದ ಲೋಖಂಡೆ ಸ್ನೇಹಲ್, ಸುಧಾಕರ್, ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರಿನಲ್ಲಿ ಯುವಕನ ಅನುಮಾನಾಸ್ಪದ ಸಾವು, ದಾವೂದ್ ಸಾಬ್ ಬೀದಿಯ ಮನೆಯಲ್ಲಿ ಶವ ಪತ್ತೆ, ಪೊಲೀಸರಿಂದ ತೀವ್ರ ತನಿಖೆ. ವಾಷಿಂಗ್ಟನ್ ಮಹಿಳೆಯ ಮೇಲೆ ಮಡಿಕೇರಿಯಲ್ಲಿ ವಿಕೃತಿ, ಅಮಲು ಬರಿಸಿ ಅತ್ಯಾಚಾರ ಎಸಗಿದ ಕಿರಾತಕ, ಪ್ರಕರಣ ಮುಚ್ಚಿಡಲು ಯತ್ನಿಸಿದ ಮಾಲೀಕನು ಜೈಲು ಪಾಲು. ಅಂಬೇಡ್ಕರ್ ಜಯಂತಿ ಅವ್ಯವಸ್ಥೆ, ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ನೇರ ಹೊಣೆ, ಶಾಸಕರ ನಡೆಗೆ ವೆಂಕಟೇಶ್ ತೀವ್ರ ಖಂಡನೆ. ಇದಾಗಿತ್ತು ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತತ ಕಡೆ ನಮನ.